ಅವ್ರು ಹೇಳಿರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡೋದಕ್ಕೆ ನಿಮ್ಮ ಹೇಳಿಕೆ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಮಾಡಿದ ಮೇಲೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಯಾಕಂದರೆ ಅವರು ಬೆಳಗಾವಿ ಬಗ್ಗೆ ಹಕ್ಕು ಕೇಳ್ತಾ ಇದ್ದಾರಲ್ಲ. ಈ ಮುಂಬೈ ಕರ್ನಾಟಕ ಅಂತಕ್ಕಂಥದ್ದು ಏನು 6 ಜಿಲ್ಲೆಗಳಿದ್ದು, ಮೊದಲು ನಾವೆಲ್ಲರೂ ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಇದ್ವಿ. ಮುಂಬೈದಲ್ಲಿನೂ ಕೂಡ ನಮ್ಮದು ಹಕ್ಕಿದೆ. ಅದನ್ನು ನಾವು ಕೇಳ್ತಾ ಇದ್ವಿ. ಮುಂಬೈ ನಮಗೆ ಕೊಟ್ಬೇಕಾದ್ರೆ ಬೆಳಗಾವಿ ಅವ್ರು ತೊಗೊಳೋದಾರು ತೊಗೊಳ್ಳಲಿ. ಅಂದರೆ ಇದು ಒಂದು ರೀತಿಯಲ್ಲಿ ಪ್ರೊವೋಕಿಂಗ್ ಆಗುವಂಥ ಆದಿತ್ಯ ಠಾಕ್ರೆ ಪದೇ ಈ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು, ಇದು ನಮ್ಮ ಕರ್ನಾಟಕ ಜನರಲ್ ಒಂದು ರೀತಿ ಭಾವನೆ ಕೇಳೋ ರೀತಿ ಆಗೋದಿಲ್ವಾ? ಏನು ಅಷ್ಟು ಮೂರ್ಖರು ನಾವೇನಲ್ಲ. ಅವನು ಒಂದು ಸ್ಟೇಟ್ಮೆಂಟ್ ಮಾಡಿ ಪ್ರಚಾರ ತಗೋಬೇಕು, ಹೆಸರು ಎಲ್ಲ ಕಡೆ ನಾವೊಂದು ಪರಿಚಯ ಆಗಬೇಕಲ್ಲ. ಆದಿತ್ಯ ಠಾಕ್ರೆನ ಅಂಥೇಳಿ ಎಲ್ಲರಿಗೂ ಪರಿಚಯ ಆಗಬೇಕಲ್ಲ. ಅದಕ್ಕೋಸ್ಕರ ತಮ್ಮ ಪರಿಚಯಕ್ಕೋಸ್ಕರ ತಮ್ಮ ಹೆಸರು ಎಲ್ಲ ಕಡೆ ಪ್ರಚಲಿತ ಆಗಲಿ ಅಂಥೇಳಿ ಇಂಥವೆಲ್ಲ ಹೇಳಿಕೆಗಳನ್ನು ಕೊಡ್ತಿರ್ತಾವೆ. ಅಂಥ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಾಗ ಏನು ಅರ್ಥ ಇಲ್ಲ. ನಾಯಿ ಬಗಳಿದ್ರೆ ದೇವ್ಲೋಕ ಹಾಳಾಗಲ್ಲಲ್ಲ. ಮುಂಬೈ ಕೂಡ ಅವರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ ಅಂತ ನೀವು ಕೂಡ ಸವಾಲು ಆಗ್ತೀರಂಗ. ಮತ್ತು ಹೇಳ್ಬೇಕಾಗುತ್ತೆ, ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಗೆ ಅದೇ ನಮ್ಮದು ಹಕ್ಕಿದೆಯಲ್ಲ ಮುಂಬೈದಲ್ಲಿ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಘೋಷಣೆ ಮಾಡಿದ್ಮೇಲೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಅದು ಕೂಡ ಈ ಭಾಗದಲ್ಲಿ ಇತ್ತು ಅಂತ ಹೇಳ್ತೀರಾ? ನಾವೆಲ್ಲರೂ ಮೊದಲು ಮುಂಬೈ ಕರ್ನಾಟಕದಲ್ಲಿ ಇದ್ದವರು. ಕರ್ನಾಟಕ ಸಪ್ರೇಟ್ ಆದಮೇಲೆ ನಮ್ಮ ಹಕ್ಕಲ್ಲಿ ಬಿಟ್ಟು ಬಂದೀವಿ. ನಮ್ಮ ಹಕ್ಕು ಹಳೆಯ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಇದು ಲಕ್ಷ್ಮಣ ಸವದಿ ಅವ್ರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳುವ ಆದಿತ್ಯ ಠಾಕ್ರೆಗೆ ಸರಿಯಾದ ಟಾಂಗನ್ನು ಕೊಟ್ಟಿರುವಂಥದ್ದು. ಮುಂಬೈನ ಕೂಡ ಅವ್ರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ, ಅದು ಮುಂಚೆ ಕೂಡ ನಮ್ಮ ಕರ್ನಾಟಕ ಸೇರಿತ್ತು ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಳಗಾವಿ. ಅವ್ರು ಹೇಳಿರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡೋದಕ್ಕೆ ನಿಮ್ಮ ಹೇಳಿಕೆ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಮಾಡಿದ ಮೇಲೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಯಾಕಂದರೆ ಅವರು ಬೆಳಗಾವಿ ಬಗ್ಗೆ ಹಕ್ಕು ಕೇಳ್ತಾ ಇದ್ದಾರಲ್ಲ. ಈ ಮುಂಬೈ ಕರ್ನಾಟಕ ಅಂತಕ್ಕಂಥದ್ದು ಏನು 6 ಜಿಲ್ಲೆಗಳಿದ್ದು, ಮೊದಲು ನಾವೆಲ್ಲರೂ ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಇದ್ವಿ. ಮುಂಬೈದಲ್ಲಿನೂ ಕೂಡ ನಮ್ಮದು ಹಕ್ಕಿದೆ. ಅದನ್ನು ನಾವು ಕೇಳ್ತಾ ಇದ್ವಿ. ಮುಂಬೈ ನಮಗೆ ಕೊಟ್ಬೇಕಾದ್ರೆ ಬೆಳಗಾವಿ ಅವ್ರು ತೊಗೊಳೋದಾರು ತೊಗೊಳ್ಳಲಿ. ಅಂದರೆ ಇದು ಒಂದು ರೀತಿಯಲ್ಲಿ ಪ್ರೊವೋಕಿಂಗ್ ಆಗುವಂಥ ಆದಿತ್ಯ ಠಾಕ್ರೆ ಪದೇ ಈ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು, ಇದು ನಮ್ಮ ಕರ್ನಾಟಕ ಜನರಲ್ ಒಂದು ರೀತಿ ಭಾವನೆ ಕೇಳೋ ರೀತಿ ಆಗೋದಿಲ್ವಾ? ಏನು ಅಷ್ಟು ಮೂರ್ಖರು ನಾವೇನಲ್ಲ. ಅವನು ಒಂದು ಸ್ಟೇಟ್ಮೆಂಟ್ ಮಾಡಿ ಪ್ರಚಾರ ತಗೋಬೇಕು, ಹೆಸರು ಎಲ್ಲ ಕಡೆ ನಾವೊಂದು ಪರಿಚಯ ಆಗಬೇಕಲ್ಲ. ಆದಿತ್ಯ ಠಾಕ್ರೆನ ಅಂಥೇಳಿ ಎಲ್ಲರಿಗೂ ಪರಿಚಯ ಆಗಬೇಕಲ್ಲ. ಅದಕ್ಕೋಸ್ಕರ ತಮ್ಮ ಪರಿಚಯಕ್ಕೋಸ್ಕರ ತಮ್ಮ ಹೆಸರು ಎಲ್ಲ ಕಡೆ ಪ್ರಚಲಿತ ಆಗಲಿ ಅಂಥೇಳಿ ಇಂಥವೆಲ್ಲ ಹೇಳಿಕೆಗಳನ್ನು ಕೊಡ್ತಿರ್ತಾವೆ. ಅಂಥ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಾಗ ಏನು ಅರ್ಥ ಇಲ್ಲ. ನಾಯಿ ಬಗಳಿದ್ರೆ ದೇವ್ಲೋಕ ಹಾಳಾಗಲ್ಲಲ್ಲ. ಮುಂಬೈ ಕೂಡ ಅವರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ ಅಂತ ನೀವು ಕೂಡ ಸವಾಲು ಆಗ್ತೀರಂಗ. ಮತ್ತು ಹೇಳ್ಬೇಕಾಗುತ್ತೆ, ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಗೆ ಅದೇ ನಮ್ಮದು ಹಕ್ಕಿದೆಯಲ್ಲ ಮುಂಬೈದಲ್ಲಿ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಘೋಷಣೆ ಮಾಡಿದ್ಮೇಲೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಅದು ಕೂಡ ಈ ಭಾಗದಲ್ಲಿ ಇತ್ತು ಅಂತ ಹೇಳ್ತೀರಾ? ನಾವೆಲ್ಲರೂ ಮೊದಲು ಮುಂಬೈ ಕರ್ನಾಟಕದಲ್ಲಿ ಇದ್ದವರು. ಕರ್ನಾಟಕ ಸಪ್ರೇಟ್ ಆದಮೇಲೆ ನಮ್ಮ ಹಕ್ಕಲ್ಲಿ ಬಿಟ್ಟು ಬಂದೀವಿ. ನಮ್ಮ ಹಕ್ಕು ಹಳೆಯ ಹಕ್ಕನ್ನು ನಾವು ಕೇಳ್ತಾ ಇದ್ವಿ. ಇದು ಲಕ್ಷ್ಮಣ ಸವದಿ ಅವ್ರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳುವ ಆದಿತ್ಯ ಠಾಕ್ರೆಗೆ ಸರಿಯಾದ ಟಾಂಗನ್ನು ಕೊಟ್ಟಿರುವಂಥದ್ದು. ಮುಂಬೈನ ಕೂಡ ಅವ್ರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ, ಅದು ಮುಂಚೆ ಕೂಡ ನಮ್ಮ ಕರ್ನಾಟಕ ಸೇರಿತ್ತು ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಳಗಾವಿ. ಅವ್ರು ಹೇಳಿರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡೋದಕ್ಕೆ ನಿಮ್ಮ ಹೇಳಿಕೆ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಮಾಡಿದ ಮೇಲೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಯಾಕಂದರೆ ಅವರು ಬೆಳಗಾವಿ ಬಗ್ಗೆ ಹಕ್ಕು ಕೇಳ್ತಾ ಇದ್ದಾರಲ್ಲ. ಈ ಮುಂಬೈ ಕರ್ನಾಟಕ ಅಂತಕ್ಕಂಥದ್ದು ಏನು 6 ಜಿಲ್ಲೆಗಳಿದ್ದು, ಮೊದಲು ನಾವೆಲ್ಲರೂ ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಇದ್ವಿ. ಮುಂಬೈದಲ್ಲಿನೂ ಕೂಡ ನಮ್ಮದು ಹಕ್ಕಿದೆ. ಅದನ್ನು ನಾವು ಕೇಳ್ತಾ ಇದ್ವಿ. ಮುಂಬೈ ನಮಗೆ ಕೊಟ್ಬೇಕಾದ್ರೆ ಬೆಳಗಾವಿ ಅವ್ರು ತೊಗೊಳೋದಾರು ತೊಗೊಳ್ಳಲಿ. ಅಂದರೆ ಇದು ಒಂದು ರೀತಿಯಲ್ಲಿ ಪ್ರೊವೋಕಿಂಗ್ ಆಗುವಂಥ ಆದಿತ್ಯ ಠಾಕ್ರೆ ಪದೇ ಈ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು, ಇದು ನಮ್ಮ ಕರ್ನಾಟಕ ಜನರಲ್ ಒಂದು ರೀತಿ ಭಾವನೆ ಕೇಳೋ ರೀತಿ ಆಗೋದಿಲ್ವಾ? ಏನು ಅಷ್ಟು ಮೂರ್ಖರು ನಾವೇನಲ್ಲ. ಅವನು ಒಂದು ಸ್ಟೇಟ್ಮೆಂಟ್ ಮಾಡಿ ಪ್ರಚಾರ ತಗೋಬೇಕು, ಹೆಸರು ಎಲ್ಲ ಕಡೆ ನಾವೊಂದು ಪರಿಚಯ ಆಗಬೇಕಲ್ಲ. ಆದಿತ್ಯ ಠಾಕ್ರೆನ ಅಂಥೇಳಿ ಎಲ್ಲರಿಗೂ ಪರಿಚಯ ಆಗಬೇಕಲ್ಲ. ಅದಕ್ಕೋಸ್ಕರ ತಮ್ಮ ಪರಿಚಯಕ್ಕೋಸ್ಕರ ತಮ್ಮ ಹೆಸರು ಎಲ್ಲ ಕಡೆ ಪ್ರಚಲಿತ ಆಗಲಿ ಅಂಥೇಳಿ ಇಂಥವೆಲ್ಲ ಹೇಳಿಕೆಗಳನ್ನು ಕೊಡ್ತಿರ್ತಾವೆ. ಅಂಥ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಾಗ ಏನು ಅರ್ಥ ಇಲ್ಲ. ನಾಯಿ ಬಗಳಿದ್ರೆ ದೇವ್ಲೋಕ ಹಾಳಾಗಲ್ಲಲ್ಲ. ಮುಂಬೈ ಕೂಡ ಅವರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ ಅಂತ ನೀವು ಕೂಡ ಸವಾಲು ಆಗ್ತೀರಂಗ. ಮತ್ತು ಹೇಳ್ಬೇಕಾಗುತ್ತೆ, ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಗೆ ಅದೇ ನಮ್ಮದು ಹಕ್ಕಿದೆಯಲ್ಲ ಮುಂಬೈದಲ್ಲಿ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಘೋಷಣೆ ಮಾಡಿದ್ಮೇಲೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಅದು ಕೂಡ ಈ ಭಾಗದಲ್ಲಿ ಇತ್ತು ಅಂತ ಹೇಳ್ತೀರಾ? ನಾವೆಲ್ಲರೂ ಮೊದಲು ಮುಂಬೈ ಕರ್ನಾಟಕದಲ್ಲಿ ಇದ್ದವರು. ಕರ್ನಾಟಕ ಸಪ್ರೇಟ್ ಆದಮೇಲೆ ನಮ್ಮ ಹಕ್ಕಲ್ಲಿ ಬಿಟ್ಟು ಬಂದೀವಿ. ನಮ್ಮ ಹಕ್ಕು ಹಳೆಯ ಹಕ್ಕನ್ನು ನಾವು ಕೇಳ್ತಾ ಇದ್ವಿ. ಇದು
ಲಕ್ಷ್ಮಣ್ ಸವದಿ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳುವ ಆದಿತ್ಯ ಠಾಕ್ರೆಗೆ ಸರಿಯಾದ ಟಾಂಗನ್ನು ಕೊಟ್ಟಿರುವಂಥದ್ದು ಮುಂಬೈನ ಕೂಡ ಅವ್ರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ, ಅದು ಮುಂಚೆ ಕೂಡ ನಮ್ಮ ಕರ್ನಾಟಕ ಸೇರಿತ್ತು ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನ ರಿಪಬ್ಲಿಕ್ ಟಿವಿ ಬೆಳಗಾವಿ. ಅವ್ರು ಹೇಳಿರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡೋದಕ್ಕೆ ನಿಮ್ಮ ಹೇಳಿಕೆ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಮಾಡಿದ ಮೇಲೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಯಾಕಂದರೆ ಅವರು ಬೆಳಗಾವಿ ಬಗ್ಗೆ ಹಕ್ಕು ಕೇಳ್ತಾ ಇದ್ದಾರಲ್ಲ. ಈ ಮುಂಬೈ ಕರ್ನಾಟಕ ಅಂತಕ್ಕಂಥದ್ದು ಏನು 6 ಜಿಲ್ಲೆಗಳಿದ್ದು, ಮೊದಲು ನಾವೆಲ್ಲರೂ ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಇದ್ದೀವಿ. ಮುಂಬೈದಲ್ಲಿನೂ ಕೂಡ ನಮ್ಮದು ಹಕ್ಕಿದೆ, ಅದನ್ನು ನಾವು ಕೇಳ್ತಾ ಇದ್ದೀವಿ. ಮುಂಬೈ ನಮಗೆ ಕೊಟ್ಬೇಕಾದ್ರೆ ಬೆಳಗಾವಿ ಅವ್ರು ತೊಗೊಳೋದಾರು ತೊಗೊಳ್ಳಲಿ. ಅಂದರೆ ಇದು ಒಂದು ರೀತಿಯಲ್ಲಿ ಪ್ರವೋಕಿಂಗ್ ಆಗುವಂಥ ಆದಿತ್ಯ ಠಾಕ್ರೆ ಪದೇ ಈ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು, ಇದು ನಮ್ಮ ಕರ್ನಾಟಕ ಜನರಲ್ ಒಂದು ರೀತಿ ಭಾವನೆ ಕೇಳೋ ರೀತಿ ಆಗೋದಿಲ್ವಾ? ಏನು ಅಷ್ಟು ಮೂರ್ಖರು ನಾವೇನಲ್ಲ. ಅವನು ಒಂದು ಸ್ಟೇಟ್ಮೆಂಟ್ ಮಾಡಿ ಪ್ರಚಾರ ತಗೋಬೇಕು, ಹೆಸರು ಎಲ್ಲ ಕಡೆ ನಾವೊಂದು ಪರಿಚಯ ಆಗಬೇಕಲ್ಲ, ಆದಿತ್ಯ ಠಾಕ್ರೆನ ಅಂಥೇಳಿ ಎಲ್ಲರಿಗೂ ಪರಿಚಯ ಆಗಬೇಕಲ್ಲ. ಅದಕ್ಕೋಸ್ಕರ ತಮ್ಮ ಪರಿಚಯಕ್ಕೋಸ್ಕರ ತಮ್ಮ ಹೆಸರು ಎಲ್ಲ ಕಡೆ ಪ್ರಚಲಿತ ಆಗಲಿ ಅಂಥೇಳಿ ಇಂಥವೆಲ್ಲ ಹೇಳಿಕೆಗಳನ್ನು ಕೊಡ್ತಿರ್ತಾವೆ. ಅಂಥ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಾಗ ಏನು ಅರ್ಥ ಇಲ್ಲ. ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಲ್ಲಲ್ಲ. ಮುಂಬೈ ಕೂಡ ಅವರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ ಅಂತ ನೀವು ಕೂಡ ಸವಾಲಾಗ್ತೀರಂಗ. ಮತ್ತೆ ಹೇಳ್ಬೇಕಾಗುತ್ತೆ, ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಗೆ ಅದೇ ನಮ್ಮದು ಹಕ್ಕಿದೆಯಲ್ಲ ಮುಂಬೈದಲ್ಲಿ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಘೋಷಣೆ ಮಾಡಿದ್ಮೇಲೆ ನಮ್ಗೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಅದು ಕೂಡ ಈ ಭಾಗದಲ್ಲಿ ಇತ್ತು ಅಂತ ಹೇಳ್ತೀರಾ? ನಾವೆಲ್ಲರೂ ಮೊದಲು ಮುಂಬೈ ಕರ್ನಾಟಕದಲ್ಲಿ ಇದ್ದವರು. ಕರ್ನಾಟಕ ಸಪ್ರೇಟ್ ಆದಮೇಲೆ ನಮ್ಮ ಹಕ್ಕಲ್ಲಿ ಬಿಟ್ಟು ಬಂದೀವಿ. ನಮ್ಮ ಹಕ್ಕು ಹಳೆಯ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಇದು ಲಕ್ಷ್ಮಣ್ ಸವದಿ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳುವ ಆದಿತ್ಯ ಠಾಕ್ರೆಗೆ ಸರಿಯಾದ ಟಾಂಗನ್ನು ಕೊಟ್ಟಿರುವಂಥದ್ದು ಮುಂಬೈನ ಕೂಡ ಅವ್ರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ, ಅದು ಮುಂಚೆ ಕೂಡ ನಮ್ಮ ಕರ್ನಾಟಕ ಸೇರಿತ್ತು ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನ ರಿಪಬ್ಲಿಕ್ ಟಿವಿ ಬೆಳಗಾವಿ. ಅವ್ರು ಹೇಳಿರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡೋದಕ್ಕೆ ನಿಮ್ಮ ಹೇಳಿಕೆ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಮಾಡಿದ ಮೇಲೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಯಾಕಂದರೆ ಅವರು ಬೆಳಗಾವಿ ಬಗ್ಗೆ ಹಕ್ಕು ಕೇಳ್ತಾ ಇದ್ದಾರಲ್ಲ. ಈ ಮುಂಬೈ ಕರ್ನಾಟಕ ಅಂತಕ್ಕಂಥದ್ದು ಏನು 6 ಜಿಲ್ಲೆಗಳಿದ್ದು, ಮೊದಲು ನಾವೆಲ್ಲರೂ ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಇದ್ದೀವಿ. ಮುಂಬೈದಲ್ಲಿನೂ ಕೂಡ ನಮ್ಮದು ಹಕ್ಕಿದೆ, ಅದನ್ನು ನಾವು ಕೇಳ್ತಾ ಇದ್ದೀವಿ. ಮುಂಬೈ ನಮಗೆ ಕೊಟ್ಬೇಕಾದ್ರೆ ಬೆಳಗಾವಿ ಅವ್ರು ತೊಗೊಳೋದಾರು ತೊಗೊಳ್ಳಲಿ. ಅಂದರೆ ಇದು ಒಂದು ರೀತಿಯಲ್ಲಿ ಪ್ರವೋಕಿಂಗ್ ಆಗುವಂಥ ಆದಿತ್ಯ ಠಾಕ್ರೆ ಪದೇ ಈ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು, ಇದು ನಮ್ಮ ಕರ್ನಾಟಕ ಜನರಲ್ ಒಂದು ರೀತಿ ಭಾವನೆ ಕೇಳೋ ರೀತಿ ಆಗೋದಿಲ್ವಾ? ಏನು ಅಷ್ಟು ಮೂರ್ಖರು ನಾವೇನಲ್ಲ. ಅವನು ಒಂದು ಸ್ಟೇಟ್ಮೆಂಟ್ ಮಾಡಿ ಪ್ರಚಾರ ತಗೋಬೇಕು, ಹೆಸರು ಎಲ್ಲ ಕಡೆ ನಾವೊಂದು ಪರಿಚಯ ಆಗಬೇಕಲ್ಲ, ಆದಿತ್ಯ ಠಾಕ್ರೆನ ಅಂಥೇಳಿ ಎಲ್ಲರಿಗೂ ಪರಿಚಯ ಆಗಬೇಕಲ್ಲ. ಅದಕ್ಕೋಸ್ಕರ ತಮ್ಮ ಪರಿಚಯಕ್ಕೋಸ್ಕರ ತಮ್ಮ ಹೆಸರು ಎಲ್ಲ ಕಡೆ ಪ್ರಚಲಿತ ಆಗಲಿ ಅಂಥೇಳಿ ಇಂಥವೆಲ್ಲ ಹೇಳಿಕೆಗಳನ್ನು ಕೊಡ್ತಿರ್ತಾವೆ. ಅಂಥ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಾಗ ಏನು ಅರ್ಥ ಇಲ್ಲ. ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಲ್ಲಲ್ಲ. ಮುಂಬೈ ಕೂಡ ಅವರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ ಅಂತ ನೀವು ಕೂಡ ಸವಾಲಾಗ್ತೀರಂಗ. ಮತ್ತೆ ಹೇಳ್ಬೇಕಾಗುತ್ತೆ, ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಗೆ ಅದೇ ನಮ್ಮದು ಹಕ್ಕಿದೆಯಲ್ಲ ಮುಂಬೈದಲ್ಲಿ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಘೋಷಣೆ ಮಾಡಿದ್ಮೇಲೆ ನಮ್ಗೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಅದು ಕೂಡ ಈ ಭಾಗದಲ್ಲಿ ಇತ್ತು ಅಂತ ಹೇಳ್ತೀರಾ? ನಾವೆಲ್ಲರೂ ಮೊದಲು ಮುಂಬೈ ಕರ್ನಾಟಕದಲ್ಲಿ ಇದ್ದವರು. ಕರ್ನಾಟಕ ಸಪ್ರೇಟ್ ಆದಮೇಲೆ ನಮ್ಮ ಹಕ್ಕಲ್ಲಿ ಬಿಟ್ಟು ಬಂದೀವಿ. ನಮ್ಮ ಹಕ್ಕು ಹಳೆಯ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಇದು ಲಕ್ಷ್ಮಣ್ ಸವದಿ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳುವ ಆದಿತ್ಯ ಠಾಕ್ರೆಗೆ ಸರಿಯಾದ ಟಾಂಗನ್ನು ಕೊಟ್ಟಿರುವಂಥದ್ದು ಮುಂಬೈನ ಕೂಡ ಅವ್ರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ, ಅದು ಮುಂಚೆ ಕೂಡ ನಮ್ಮ ಕರ್ನಾಟಕ ಸೇರಿತ್ತು ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನ ರಿಪಬ್ಲಿಕ್ ಟಿವಿ ಬೆಳಗಾವಿ. ಅವ್ರು ಹೇಳಿರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡೋದಕ್ಕೆ ನಿಮ್ಮ ಹೇಳಿಕೆ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಮಾಡಿದ ಮೇಲೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಯಾಕಂದರೆ ಅವರು ಬೆಳಗಾವಿ ಬಗ್ಗೆ ಹಕ್ಕು ಕೇಳ್ತಾ ಇದ್ದಾರಲ್ಲ. ಈ ಮುಂಬೈ ಕರ್ನಾಟಕ ಅಂತಕ್ಕಂಥದ್ದು ಏನು 6 ಜಿಲ್ಲೆಗಳಿದ್ದು, ಮೊದಲು ನಾವೆಲ್ಲರೂ ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಇದ್ದೀವಿ. ಮುಂಬೈದಲ್ಲಿನೂ ಕೂಡ ನಮ್ಮದು ಹಕ್ಕಿದೆ, ಅದನ್ನು ನಾವು ಕೇಳ್ತಾ ಇದ್ದೀವಿ. ಮುಂಬೈ ನಮಗೆ ಕೊಟ್ಬೇಕಾದ್ರೆ ಬೆಳಗಾವಿ ಅವ್ರು ತೊಗೊಳೋದಾರು ತೊಗೊಳ್ಳಲಿ. ಅಂದರೆ ಇದು ಒಂದು ರೀತಿಯಲ್ಲಿ ಪ್ರವೋಕಿಂಗ್ ಆಗುವಂಥ ಆದಿತ್ಯ ಠಾಕ್ರೆ ಪದೇ ಈ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು, ಇದು ನಮ್ಮ ಕರ್ನಾಟಕ ಜನರಲ್ ಒಂದು ರೀತಿ ಭಾವನೆ ಕೇಳೋ ರೀತಿ ಆಗೋದಿಲ್ವಾ? ಏನು ಅಷ್ಟು ಮೂರ್ಖರು ನಾವೇನಲ್ಲ. ಅವನು ಒಂದು ಸ್ಟೇಟ್ಮೆಂಟ್ ಮಾಡಿ ಪ್ರಚಾರ ತಗೋಬೇಕು, ಹೆಸರು ಎಲ್ಲ ಕಡೆ ನಾವೊಂದು ಪರಿಚಯ ಆಗಬೇಕಲ್ಲ, ಆದಿತ್ಯ ಠಾಕ್ರೆನ ಅಂಥೇಳಿ ಎಲ್ಲರಿಗೂ ಪರಿಚಯ ಆಗಬೇಕಲ್ಲ. ಅದಕ್ಕೋಸ್ಕರ ತಮ್ಮ ಪರಿಚಯಕ್ಕೋಸ್ಕರ ತಮ್ಮ ಹೆಸರು ಎಲ್ಲ ಕಡೆ ಪ್ರಚಲಿತ ಆಗಲಿ ಅಂಥೇಳಿ ಇಂಥವೆಲ್ಲ ಹೇಳಿಕೆಗಳನ್ನು ಕೊಡ್ತಿರ್ತಾವೆ. ಅಂಥ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಾಗ ಏನು ಅರ್ಥ ಇಲ್ಲ. ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಲ್ಲಲ್ಲ. ಮುಂಬೈ ಕೂಡ ಅವರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ ಅಂತ ನೀವು ಕೂಡ ಸವಾಲಾಗ್ತೀರಂಗ. ಮತ್ತೆ ಹೇಳ್ಬೇಕಾಗುತ್ತೆ, ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಗೆ ಅದೇ ನಮ್ಮದು ಹಕ್ಕಿದೆಯಲ್ಲ ಮುಂಬೈದಲ್ಲಿ. ಮುಂಬೈ ಕೇಂದ್ರಾಡಳಿತ ಪ್ರದೇಶ ಘೋಷಣೆ ಮಾಡಿದ್ಮೇಲೆ ನಮ್ಗೆ ಬೆಳಗಾವಿ ಬಗ್ಗೆ ಆಲೋಚನೆ ಮಾಡೋಣ. ಅದು ಕೂಡ ಈ ಭಾಗದಲ್ಲಿ ಇತ್ತು ಅಂತ ಹೇಳ್ತೀರಾ? ನಾವೆಲ್ಲರೂ ಮೊದಲು ಮುಂಬೈ ಕರ್ನಾಟಕದಲ್ಲಿ ಇದ್ದವರು.
ಕರ್ನಾಟಕ ಸಪ್ರೇಟ್ ಆದಮೇಲೆ ನಮ್ಮ ಹಕ್ಕು ಅಲ್ಲಿ ಬಿಟ್ಟು ಬಂದೀವಿ. ನಮ್ಮ ಹಕ್ಕು ಹಳೆ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಇದು ಲಕ್ಷ್ಮಣ್ ಸವದಿ ಅವ್ರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳುವ ಆದಿತ್ಯ ಠಾಕ್ರೆಗೆ ಸರಿಯಾದ ಟಾಂಗನ್ನು ಕೊಟ್ಟಿರುವಂಥದ್ದು. ಮುಂಬೈನ ಕೂಡ ಅವ್ರು ಕೇಂದ್ರಾಡಳಿತ ಪ್ರದೇಶ ಮಾಡಲಿ, ಅದು ಮುಂಚೆ ಕೂಡ ನಮ್ಮ ಕರ್ನಾಟಕ ಸೇರಿತ್ತು ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಳಗಾವಿ.